ಗಾಯ್ಸ್ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ ಈ ಒಂದು ರೀಲ್ ವಿಡಿಯೋ ನೋಡಿ. ಗಾಯ್ಸ್ ಈ ತರ ರೀಲ್ ವಿಡಿಯೋಸ್ಗಳು ಏನಪ್ಪಾ ಅಂತಂದ್ರೆ ತುಂಬಾ ವೈರಲ್ ಆಗ್ತಿದಾವೆ ಇನ್ಸ್ಟಾದಲ್ಲಿ. ಓಕೆನಾ, ಸ್ಲೋ ಮೋಷನ್, ಫಾಸ್ಟ್ ಮೋಷನ್, ಮಧ್ಯದಲ್ಲಿ ಒಂದು ಟ್ರಾನ್ಸಾಕ್ಷನ್ ಎಫೆಕ್ಟ್. ಓಕೆನಾ, ಆದ್ರೆ ನೀನು ಕೂಡ ತುಂಬಾ ಸರಿ ಈ ತರ ವಿಡಿಯೋಸ್ ಗಳನ್ನು ನೋಡಿದ್ದೆ ಇನ್ಸ್ಟಾಗ್ರಾಮ್ ದಲ್ಲಿ. ಆದ್ರೆ ನಿನ್ಗೆ ಪ್ರಾಪರ್ ಆಗಿ ಸ್ಲೋ ಮೋಷನ್, ಫಾಸ್ಟ್ ಮೋಷನ್ ಹೆಂಗೆ ಎಡಿಟಿಂಗ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪನೂ ಐಡಿಯಾ ಇಲ್ಲ. ಅಂಡ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಯಾವ ತರ ಸ್ಲೋ ಮೋಷನ್, ಫಾಸ್ಟ್ ಮೋಷನ್, ಮಧ್ಯದಲ್ಲಿ ಒಂದು ಟ್ರಾನ್ಸಾಕ್ಷನ್ ಎಫೆಕ್ಟ್ ಯಾವ ತರ ಎಡಿಟಿಂಗ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ನಾನು ಪ್ರಾಪರ್ ಆಗಿ ಏನಪ್ಪಾ ಅಂತಂದ್ರೆ ಕ್ಯಾಪ್ ಕಟ್ ಅಲ್ಲೇ ತಿಳಿಸ್ಕೊಡ್ತೀನಿ. ಅಂಡ್ ಕ್ಯಾಪ್ ಕಟ್ ಅಲ್ಲೇ ನಮ್ಗೆ ಈ ತರ ಒಂದು ಟ್ರಾನ್ಸಾಕ್ಷನ್ ಎಫೆಕ್ಟ್ ಗಳು ಎಲ್ಲಾನು ಅವೈಲೇಬಲ್ ಆಗಿದೆ. ಅಂಡ್ ಯಾವ್ದೇ ಆಪ್ ಅಲ್ಲಿ ಇಷ್ಟೊಂದು ಟ್ರಾನ್ಸಾಕ್ಷನ್ ಎಫೆಕ್ಟ್ ಸಿಗಲ್ಲ. ಓಕೆನಾ, ಸೊ ಯಾವ ತರ ಸ್ಲೋ ಮೋಷನ್ ಮಾಡ್ತಾರೆ, ಯಾವ ತರ ಫಾಸ್ಟ್ ಮೋಷನ್ ಮಾಡ್ತಾರೆ, ಮಧ್ಯದಲ್ಲಿ ಒಂದು ಎಫೆಕ್ಟ್ ಹೆಂಗೆ ಆಡ್ ಮಾಡ್ತಾರೆ ಅಂಡ್ ಎಲ್ಲಾನು ತಿಳಿಸ್ಕೊಡ್ತೀನಿ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ಬಿಟ್ಟು. ಅಂಡ್ ಈ ಒಂದು ವಿಡಿಯೋನ ಏನಾದ್ರು ಪ್ರಾಪರ್ ಆಗಿ ನೋಡ್ಬೇಕು ಅಂತಂದ್ರೆ ನಮ್ಮೊಂದು ಇನ್ಸ್ಟಾಗ್ರಾಮ್ ಬರ್ಬೇಕಾಗುತ್ತೆ ನೀವು. ಸೊ ನಮ್ಮೊಂದು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಬಂದ್ಬಿಟ್ಟು ಆನಂದ್ ರೆಡ್ಡಿ 14310. ಓಕೆನಾ, ಯೂಸರ್ ನೇಮ್ ಪ್ರಾಪರ್ ಆಗಿ ಅಲ್ಲಿ ರೀಲ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದೀನಿ. ಸೊ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಈ ಒಂದು ವಿಡಿಯೋ ಹೆಂಗೆ ನಾನು ಎಡಿಟಿಂಗ್ ಮಾಡಿದೀನಿ ಅಂತ. ಸ್ಲೋ ಮೋಷನ್, ಫಾಸ್ಟ್ ಮೋಷನ್ ಯಾವ ತರ ಎಡಿಟಿಂಗ್ ಮಾಡಿದೀನಿ ಫುಲ್ ಮ್ಯೂಸಿಕ್ ಜೊತೆಗೆ ಅಲ್ಲಿ ಅಪ್ಲೋಡ್ ಆಗಿದೆ ಗೈಸ್. ಓಕೆನಾ, ಅಂಡ್ ಚಾನಲ್ ಏನಾದ್ರು ಮೊದಲನೇ ಸರಿ ಬಂದಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವ್ದೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ ಅಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್. ಓಕೆನಾ, ಸೊ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೀನಿ ಅಂಡ್ ತಿಳಿಸ್ಕೊಡ್ತೀನಿ ಯಾವ ತರ ಈ ತರ ಎಡಿಟಿಂಗ್ ಮಾಡೋದು ಸ್ಲೋ ಮೋಷನ್, ಫಾಸ್ಟ್ ಮೋಷನ್ ಅಂತ ಗೈಸ್. ಓಕೆನಾ, ಲೆಟ್ ಗೆಟ್ ಸ್ಟಾರ್ಟೆಡ್. ಗಾಯ್ಸ್ ಇವಾಗ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ನಾನು ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಿದ್ದೀನಿ. ಇವಾಗ ಏನಪ್ಪಾ ಅಂತಂದ್ರೆ ನೀವು ಕ್ಯಾಪ್ ಕಟ್ ಅನ್ನು ಓಪನ್ ಮಾಡ್ಕೊಳ್ಳೋಕೆ ಮುಂಚೆನೆ ನೀವು ಒಂದು VPN ಅನ್ನು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ VPN ನ ಕನೆಕ್ಟ್ ಮಾಡ್ಕೊಂಡ ನಂತರ ಸಿಂಪಲ್ ಆಗಿ ಕ್ಯಾಪ್ ಕಟ್ ಅನ್ನು ಓಪನ್ ಮಾಡ್ಕೊಳ್ಳಿ. ಸೊ ಕ್ಯಾಪ್ ಕಟ್ ಅನ್ನು ಓಪನ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತ ಈ ತರ ಒಂದು ಪೇಜ್ ಅನ್ನೋದು ಬಂದ್ಬಿಡುತ್ತೆ. ಸೊ ಈ ತರ ಪೇಜ್ ಬಂದಿದ ನಂತರ ಇಲ್ಲೇನಪ್ಪಾ ಅಂತಂದ್ರೆ ನೀವು ವಿಡಿಯೋ ಅಂತ ಇರುತ್ತೆ, ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತ ನಿಮ್ಮೊಂದು ಫೋನ್ ಅಲ್ಲಿ ಎಷ್ಟು ವಿಡಿಯೋಸ್ಗಳು ಇದಾವೋ ಅವೆಲ್ಲನೂ ಅಷ್ಟೇ ಈ ಒಂದು ಜಾಗದಲ್ಲಿ ಬಂದ್ಬಿಡುತ್ತೆ. ಅಂಡ್ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತ ನಾವು ಯಾವ ಒಂದು ವಿಡಿಯೋನ ಪ್ರಾಪರ್ ಆಗಿ ಎಡಿಟಿಂಗ್ ಮಾಡ್ಬೇಕು ಅನ್ಕೊಂಡಿದ್ರೆ ಅದೇ ಒಂದು ವಿಡಿಯೋನ ಚೂಸ್ ಅನ್ನೋದು ಮಾಡ್ಕೊಳ್ಳಿ. ನಾನು ಈ ಒಂದು ವಿಡಿಯೋನ ಎಡಿಟಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸಿಂಪಲ್ ಆಗಿ ನಾನು ಇದೇ ಒಂದು ವಿಡಿಯೋನ ಚೂಸ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಹೇಳಿದ್ನಲ್ವಾ, ನೀವು ಈ ಒಂದು ವಿಡಿಯೋ ನೋಡ್ಬೇಕು ಅಂದ್ರೆ ಸಿಂಪಲ್ ಆಗಿ ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಬರಬೇಕಾಗುತ್ತೆ. ಅಲ್ಲಿ ಪ್ರಾಪರ್ ಆಗಿ ಮ್ಯೂಸಿಕ್ ಜೊತೆಗೆ ಎಡಿಟಿಂಗ್ ಆಗಿ ಅಪ್ಲೋಡ್ ಆಗಿದೆ ರೀಲ್ ವಿಡಿಯೋ. ಓಕೆನಾ, ಸೊ ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ ಇಲ್ಲಿ ನೀವು ಎಷ್ಟು ವಿಡಿಯೋನ ಬೇಕಾದ್ರೆ ಎಡಿಟಿಂಗ್ ಅನ್ನ ಮಾಡ್ಕೊಂಡು ನೋಡ್ತಾ ಚೂಸ್ ಮಾಡ್ಕೋಬಹುದು. ಎಷ್ಟು ಕ್ಲಿಪ್ಸ್ ಇರ್ತಾವ ಕ್ಲಿಪ್ಸ್ ಗಳನ್ನ ಆಡ್ ಅನ್ನು ಮಾಡ್ಕೋಬಹುದು. ಸದ್ಯಕ್ಕೆ ನಾನು ಒಂದನ್ನೇ ಆಡ್ ಮಾಡ್ಕೊಳ್ಳಿ ನಂತರ ಇಲ್ಲೇನಪ್ಪಾ ಅಂತ ಕೆಳಗಡೆ ನೋಡೋಕ್ಕಿಂತಂದ್ರೆ ನಿಮಗೆ ಆಡ್ ಅಂತ ಇರುತ್ತೆ. ಸಿಂಪಲ್ ಆಗಿ ಇದ್ರ ಮೇಲೆ ಮಾಡ್ಕೊಂಡ್ರೆ ಸಾಕು, ಡೈರೆಕ್ಟ್ ಆಗಿ ಏನಪ್ಪಾ ಅಂತ ಆ ಒಂದು ವಿಡಿಯೋ ಈ ಒಂದು ಜಾಗದಲ್ಲಿ ಬಂದ್ಬಿಡುತ್ತೆ. ಸೊ ಬಂದಿದ ನಂತರ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ ನಾವು ವಿಡಿಯೋ ವೇಸ್ಟ್ ಪಾರ್ಟ್ ಏನಿದೆ ಅದನ್ನ ಕಟ್ ಮಾಡ್ಕೊಳ್ಳೋಣ. ಓಕೆ, ಈ ತರ ಜೂಮ್ ಮಾಡ್ಕೊಳ್ಳಿ, ಸ್ವೈಪ್ ಮಾಡಿ ನಾವು ಎಲ್ಲಿಂದ ವಾಕ್ ಮಾಡ್ತಾ ಇದೀವಿ ಅಲ್ಲಿಂದ ವಿಡಿಯೋ ನಾನು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಇಲ್ಲಿಂದ ವಾಕ್ ಮಾಡ್ತಾ ಇದೀನಿ. ಸೊ ನಾನು ಸಿಂಪಲ್ ಆಗಿ ವಿಡಿಯೋ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಕೆಳಗಡೆ ನೋಡೋಂಗಿತ್ತು ಒಂದು ಸ್ಪ್ಲಿಟ್ ಅಂತ ಒಂದು ಆಪ್ಷನ್ ಇದೆ. ಸಿಂಪಲ್ ಆಗಿ ಸ್ಪ್ಲಿಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಏನಪ್ಪಾ ಈ ಒಂದು ವಿಡಿಯೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಮಾಡ್ಬಿಡಿ. ಸೊ ಡಿಲೀಟ್ ಆಗಿದ ನಂತರ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ ವಿಡಿಯೋ ನಾವು ಫಸ್ಟ್ ಸ್ಲೋ ಮೋಷನ್ ಆಗಿ ವಿಡಿಯೋ ಶೂಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾರೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ಈ ಒಂದು ವಿಡಿಯೋ ನಾನು ಫಸ್ಟ್ ಸ್ಲೋ ಮೋಷನ್ ಆಗಿ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಏನಕ್ಕಪ್ಪಾ ಅಂತಂದ್ರೆ ನಾನು ಸ್ಲೋ ಮೋಷನ್ ಅಲ್ಲಿ ವಿಡಿಯೋ ಶೂಟ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ನಾವು ಎಡಿಟಿಂಗ್ ಮಾಡುವಾಗ ತುಂಬಾ ಸ್ಮೂತ್ ಆಗಿ ಆಗುತ್ತೆ ವಿಡಿಯೋ. ಓಕೆನಾ, ಸೊ ಹಂಗಾಗಿ ನಾನು ನಿಮ್ಮೊಂದು ಮೊಬೈಲ್ ಅಲ್ಲಿ ಫಸ್ಟ್ ವಿಡಿಯೋನ ಸ್ಲೋ ಮೋಷನ್ ಆಗಿ ವಿಡಿಯೋನ ಶೂಟ್ ಅನ್ನೋದು ಮಾಡ್ಕೊಳ್ಳಿ. ಸೊ ಶೂಟ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ವಿಡಿಯೋ ಮೇಲೆ ಒಂದ್ಸಲ ಟಚ್ ಮಾಡ್ಕೊಳ್ಳಿ. ಸೊ ಟಚ್ ಮಾಡ್ಕೊಳ್ಳಿ ನಂತರ ಇದನ್ನೇನಪ್ಪಾ ಅಂತ ಇನ್ನೂ ಸ್ಲೋ ಆಗಿ ಮಾಡಬಹುದು. ಇನ್ನೂ ಸ್ಲೋ ಆಗಿ ಮಾಡ್ಬಿಟ್ರೆ ಏನಾಗುತ್ತೆ, ಇನ್ನೂ ಸ್ಮೂತ್ ಆಗ್ಬಿಡುತ್ತೆ ವಿಡಿಯೋ. ಸಿಂಪಲ್ ಆಗಿ ವಿಡಿಯೋ ಮೇಲೆ ಟಚ್ ಮಾಡ್ಕೊಂಡ ನಂತರ ಇಲ್ಲೇನಪ್ಪಾ ಅಂತ ನಿಮ್ಮ ಸ್ಪೀಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಸಿಂಪಲ್ ಆಗಿ ಸ್ಪೀಡ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಾರ್ಮಲ್ ಅಂತ ಇದ್ರ ಮೇಲೆ ಮಾಡ್ಕೊಂಡು ಇದನ್ನೇನಪ್ಪಾ ಅಂತಂದ್ರೆ 0.4x ಇಟ್ಕೊಳ್ಳೋಣ. ಓಕೆನಾ, 0.4x ಇಟ್ಕೊಂಡ್ರೆ ಇನ್ನೂ ಸ್ಲೋ ಆಗ್ಬಿಡುತ್ತೆ. ಒಂಥರ ವಿಡಿಯೋನ ತುಂಬಾ ಸ್ಮೂತ್ ಆಗಿ ಆಗ್ಬಿಡುತ್ತೆ. ಒಂದ್ಸಲ ಪ್ಲೇ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ನೋಡ್ತಾ ಇದ್ರೆ ಇನ್ನೂ ಸ್ಲೋ ಆಗಿಬಿಡುತ್ತೆ ಅಂಡ್ ವಿಡಿಯೋ ಕೂಡ ಅಷ್ಟು ತುಂಬಾ ಸ್ಮೂತ್ ಆಗಿ ರನ್ ಆಗ್ತಿದೆ. ಓಕೆನಾ, ಅದೇ ತರನೇ ನೀವು ವಿಡಿಯೋನ ಶೂಟ್ ಮಾಡ್ಕೋಬೇಕಾಗಿತ್ತು ಫಸ್ಟ್ ಸ್ಲೋ ಮೋಷನ್. ಓಕೆನಾ, ಸೊ ಇದಾಯ್ತು. ಅದಾಗಿದ ನಂತರ ನಾನೇನಪ್ಪಾ ಅಂತ ಈ ಒಂದು ಜಾಗದಲ್ಲಿ ಒಂದು ಮ್ಯೂಸಿಕ್ ಅನ್ನ ತಗೋಬೇಕಾಗುತ್ತೆ. ಒಂದು ಮ್ಯೂಸಿಕ್ ನ ಸಿಂಪಲ್ ಆಗಿ ತಗೊಳಕ್ಕೆ ಇಲ್ಲಿ ಏನಪ್ಪಾ ಅಂದ್ರೆ ಮ್ಯೂಸಿಕ್ ಅಂತ ಇರುತ್ತೆ. ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ ಅಂತಾರೆ. ಇಲ್ಲಿ ಸೌಂಡ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತ ನಮ್ಗೆ ಬೇಕಾಗಿರೋ ಮ್ಯೂಸಿಕ್ ಇರುತ್ತಲ್ವಾ, ಸೊ ಆ ಒಂದು ಮ್ಯೂಸಿಕ್ ಅನ್ನು ತಗೊಳ್ಳಿ ಗೈಸ್. ಓಕೆನಾ, ಸಿಂಪಲ್ ಆಗಿ ನಾನು ಈ ಒಂದು ಮ್ಯೂಸಿಕ್ ನ ತಗೊಂಡಿದ್ದೀನಿ. ಸೊ ತಗೊಂಡಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತ ಇದು ಮ್ಯೂಸಿಕ್ ಅಷ್ಟೇ ಬರುತ್ತೆ. ಒಂದ್ಸಲ ಪ್ಲೇ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡ್ತಾ ಇದ್ರೆ ಮ್ಯೂಸಿಕ್ ಬರ್ತದೆ. ಇವಾಗ ಏನಪ್ಪಾ ಅಂದ್ರೆ ನಾನು ಸಿಂಪಲ್ ಆಗಿ ಇಲ್ಲಿಂದ ವಾಕ್ ಮಾಡ್ತಾ ಇದ್ದೀನಿ. ಫಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ ಸ್ಪೀಡ್ ಮಾಡ್ಕೋಬೇಕಾಗುತ್ತೆ. ಸಿಂಪಲ್ ಆಗಿ ವಿಡಿಯೋ ಮೇಲೆ ಟಚ್ ಮಾಡ್ಕೊಳ್ಳಿ. ಅದಾಗಿದ ನಂತರ ಈ ಕಡೆ ನೋಡಂಗಿತ್ತು ಒಂದು ಸ್ಪೀಡ್ ಅಂತ ಆಪ್ಷನ್ ಇರುತ್ತೆ. ಸಿಂಪಲ್ ಆಗಿ ಸ್ಪೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ನಾರ್ಮಲ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇದೇನಪ್ಪಾ ಅಂತಂದ್ರೆ 5x ಇಟ್ಕೊಳ್ಳಿ. ನೋಡ್ತಾ ನಾನು 5x ಇಟ್ಕೊಂಡಿದ್ದೀನಿ. ಸೊ 5x ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ವಿಡಿಯೋ ಸ್ಪೀಡ್ ಆಗ್ಬಿಡುತ್ತೆ. ಓಕೆ, ನೋಡ್ತಾ ಒಂದ್ಸಲ ಪ್ಲೇ ಮಾಡಿ ತೋರಿಸಿ ಬಿಡ್ತೀನಿ ನಿಮ್ಗೆ. ನೋಡ್ತಾ ಇದ್ರ ಓಕೆನಾ, ಇದು ಸ್ಪೀಡ್ ಆಗ್ಬಿಡುತ್ತೆ ವಿಡಿಯೋ. ಇವಾಗ ಏನಪ್ಪಾ ಅಂತಂದ್ರೆ
ನಾನು ಫುಲ್ ಮ್ಯೂಟ್ ಮಾಡ್ಬಿಡ್ತೀನಿ, ತಿರ್ಗಿ ಏನಾದ್ರು ಕಾಪಿರೈಟ್ ಅಂತ ಅದಂತ ಇದಂತ ಎಲ್ಲ ಬಂದ್ಬಿಡುತ್ತೆ ತಲೆನೋವು. ಓಕೆನಾ, ಇವಾಗ ಏನಪ್ಪಾ ಅಂತ ನಿಮ್ಮೊಂದು ಮ್ಯೂಸಿಕ್ ಇದೆಲ್ಲ ಕೆಳಗಡೆ, ಅದು ಮ್ಯೂಸಿಕ್ ಹೆಂಗ್ ಬರುತ್ತೆ ಅದಕ್ಕೆ ತಕ್ಕನಂಗೆ ನೀವು ಸ್ಲೋ ಅಂಡ್ ಫಾಸ್ಟ್, ಸ್ಲೋ ಒಂದು ಫಾಸ್ಟ್ ಮಾಡ್ಕೋಬಹುದು ಗೈಸ್. ಓಕೆನಾ, ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ ನಾನು ಫಸ್ಟ್ ಆಫ್ ಆಲ್ ಏನೋ ಸ್ಪೀಡ್ ಬರ್ತೀನಿ, ಆಮೇಲೆ ಸ್ಲೋ ಆಗ್ಬೇಕು ನನಗೆ. ಓಕೆನಾ, ಸಿಂಪಲ್ ಆಗಿ ಅಷ್ಟು ವಾಕ್ ಮಾಡಿದ ನಂತರ ನಿಮ್ಮೊಂದು ವಿಡಿಯೋ, ನಿಮ್ಮೊಂದು ಮ್ಯೂಸಿಕ್ ಹೆಂಗಿದೆಯೋ ಅದಕ್ಕೆ ತಕ್ಕನಂಗೆ ನೀವು ಎಡಿಟಿಂಗ್ ಮಾಡ್ಕೋಬೇಕಾಗುತ್ತಿಲ್ಲ. ಸಿಂಪಲ್ ಆಗಿ ವಿಡಿಯೋ ಮೇಲೆ ಒಂದ್ಸಲ ಟಚ್ ಮಾಡ್ಕೊಳ್ಳಿ, ಅಂಡ್ ಇಲ್ಲೊಂದು ನೋಡುತ್ತೆ ಕತ್ರಿ ಏಕೆಂದ್ರೆ ಇರುತ್ತೆ, ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಇವಾಗ ಏನಪ್ಪಾ ಅಂದ್ರೆ ಈ ಒಂದು ವಿಡಿಯೋ ಏನಪ್ಪಾ ಅಂದ್ರೆ ಮತ್ತೆ ಸ್ಲೋ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನಾವು ನೋಡ್ತಾ ಇದ್ರೆ ಸ್ಪೀಡ್ ಹೋಗ್ಬಿಟ್ಟು ಇದೇನಪ್ಪ ಅಂತ 5x ಇಟ್ಕೊಂಡಿದ್ರಲ್ಲ ನಾವು ಟೋಟಲ್ ವಿಡಿಯೋ, ಇಲ್ಲೇನಪ್ಪ ಅಂದ್ರೆ 0.4x ಇಟ್ಕೋಬೇಕಾಗುತ್ತೆ. 0.4x ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಇದು ಸ್ಪೀಡ್ ಬರುತ್ತೆ, ಆಮೇಲೆ ಸ್ಲೋ ಆಗ್ಬಿಡುತ್ತೆ. ನೋಡ್ತಾ ಇದ್ರೆ ಈ ತರ. ಓಕೆನಾ, ಮತ್ತಾದಾಗಿದ ನಂತರ ಮತ್ತೆ ಸ್ಪೀಡ್ ಬೇಕು ಅಂತಂದ್ರೆ ಸಿಂಪಲ್ ಆಗಿ ಮತ್ತೆ ಸರಿ ಸ್ಪ್ಲಿಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ ನಂತರ ಈ ಒಂದು ಪಾರ್ಟ್ ಏನಿದೆಯೋ ಸಿಂಪಲ್ ಆಗಿ ಮತ್ತೆ ಸ್ಪೀಡ್ ಹೋಗ್ಬಿಟ್ಟು ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ಮತ್ತೆ 5x ಇಟ್ಕೋಬೇಕಾಗುತ್ತೆ. ಓಕೆನಾ, ಇದೇನಪ್ಪ ಅಂದ್ರೆ ಸೇಮ್ ಇಟ್ಕೋಬೇಕಾಗುತ್ತೆ. ಫಸ್ಟ್ನೇ ವಿಡಿಯೋ ಸ್ಲೋ ಇದೆಯಲ್ಲ 5x ಇದೆಲ್ಲ, ಅಂಡ್ ಎರಡನೇದು ಕೂಡ ನೀವು 5x ಇಟ್ಕೋಬೇಕಾಗುತ್ತೆ ಸ್ಪೀಡ್, ಇಲ್ಲ ಅಂತಂದ್ರೆ ಸ್ಪೀಡ್ ಏರುಪೇರ್ ಆಗೋಡುತ್ತೆ. ಓಕೆನಾ, ಸೊ ಅದಾಗಿದ ನಂತರ ಮತ್ತೆ ಏನಪ್ಪಾ ಅಂದ್ರೆ ಮತ್ತೆ ಸ್ಲೋ ಏನಾದ್ರು ಬೇಕು ಅಂತಂದ್ರೆ ಸಿಂಪಲ್ ಆಗಿ ವಿಡಿಯೋ ಮೇಲೆ ಟಚ್ ಮಾಡ್ಕೊಳ್ಳಿ ನಂತರ ಮತ್ತೆ ಇಲ್ಲಿ ಸ್ಪ್ಲಿಟ್ ಅಂತ ಬರುತ್ತೆ, ಸ್ಪ್ಲಿಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ನೋಡ್ತಾರೆ ಈ ಒಂದು ಜಾಗದಲ್ಲಿ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಇದು ಮತ್ತೆ ನೀವು ಸ್ಪೀಡ್ ಅನ್ನೋದು ಇಟ್ಕೋಬೇಕಾಗುತ್ತೆ ಗೈಸ್. ಓಕೆ, ನೋಡ್ತಾ ಸ್ಪೀಡ್ ಇದೆ, ಆಲ್ರೆಡಿ ಸ್ಲೋ ಅನ್ನೋದು ಇಟ್ಕೋಬೇಕಾಗುತ್ತೆ ನಾವು ಈ ತರ. ಮತ್ತೆ 4x ಇಟ್ಕೋಬೇಕಾಗುತ್ತೆ, 0.4x. ನೋಡ್ತಾ ಯಾಕಂದಪ್ಪ ಅಂತಂದ್ರೆ ಇದು ನಾವು ಫಸ್ಟ್ನೇದೇನಪ್ಪ ಅಂತಂದ್ರೆ 0.4x ಇಟ್ಕೊಂಡಿದ್ದು ನಾವು ಸ್ಲೋ ಮೋಷನ್, ಅಂಡ್ ಇದು ಕೂಡ ಅಷ್ಟೇ 0.4x ಇಟ್ಕೋಬೇಕಾಗುತ್ತೆ. ನೀವು ಎಡಿಟಿಂಗ್ ಮಾಡುವಾಗ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನೀವು 0.4x ಇಟ್ಕೊಳ್ಳೋದು ಬೇಕಾಗುತ್ತೆ ಗೈಸ್. ಓಕೆನಾ, ಸೊ ಇದಾಯ್ತಾ. ಅದಾಗಿದ ನಂತರ ಈ ಕಡೆ ನೋಡಂಗಿತ್ತೆ ಇನ್ನೂ ತುಂಬಾ ಇದಾವೆ, ಅಂಡ್ ಈ ಕಡೆ ನಾವು ನೋಡಂಗಿತ್ತಂದ್ರೆ ಆಲ್ರೆಡಿ ನಾವು ಸ್ಲೋ ಅಂಡ್ ಫಾಸ್ಟ್ ನಾವು ತಿಳ್ಕೊಂಡ್ಬಿಟ್ಟಿದ್ರೆ ಇದ್ರ ಮುಖಾಂತರ ಸ್ಲೋ ಅಂಡ್ ಫಾಸ್ಟ್ ನೀವು ಮಾಡ್ಕೋಬಹುದು. ನಿಮ್ಮೊಂದು ಮ್ಯೂಸಿಕ್ ಇದೆಯಲ್ವ ಅದು ಮ್ಯೂಸಿಕ್ ತಕ್ಕನಂಗೆ ನೀವು ಯಾವೊಂದು ಜಾಗದಲ್ಲಿ ಸ್ಲೋ ಬೇಕೋ ಯಾವ್ದಲ್ಲಿ ಫಾಸ್ಟ್ ಬೇಕೋ ಅದಕ್ಕೆ ತಕ್ಕನಂಗೆ ನೀವು ಎಡಿಟಿಂಗ್ ಅನ್ನೋದು ಮಾಡ್ಕೋಬಹುದು ಗೈಸ್. ಓಕೆನಾ, ಇದಾಗಿದ ನಂತರ ನೀವೇನಾದ್ರೂ ಈ ಒಂದು ಜಾಗದಲ್ಲಿ ನಿಮ್ಗೆ ಏನಾದ್ರು ಬ್ಲರ್ ಎಫೆಕ್ಟ್ ಆಗಿರ್ಬೋದು, ಟ್ರಾನ್ಸಾಕ್ಷನ್ ಎಫೆಕ್ಟ್ ಆಗಿರ್ಬೋದು ಬೇಕು ಅಂತಂದ್ರೆ ಅದ್ರಗೋಸ್ಕರ ನೀವೇನು ಮಾಡಂಗಿಲ್ಲ. ಸಿಂಪಲ್ ಆಗಿ ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಒಂದು ನಾವು ಕಟ್ ಮಾಡಿದ್ರಲ್ಲ ಆ ಒಂದು ಜಾಗದಲ್ಲಿ ನಿಮ್ಗೆ ಎಫೆಕ್ಟ್ ಬೇಕು ಅಂತಂದ್ರೆ ಸಿಂಪಲ್ ಆಗಿ ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ನೋಡ್ತಾ ತುಂಬಾ ಅಂದ್ರೆ ತುಂಬಾ ಟ್ರಾನ್ಸಾಕ್ಷನ್ ಎಫೆಕ್ಟ್ ಎಲ್ಲಾನು ಬಂದ್ಬಿಡ್ತಾವೆ ಈ ಒಂದು ಜಾಗದಲ್ಲಿ ಗೈಸ್. ಓಕೆನಾ, ಸೊ ಬಂದಿದ ನಂತರ ನಿಮ್ಗೆ ಯಾವ ಒಂದು ಎಫೆಕ್ಟ್ ಬೇಕೋ ಆ ಒಂದು ಎಫೆಕ್ಟ್ ನ ಚೂಸ್ ಅನ್ನೋದು ಮಾಡ್ಕೊಳ್ಳಿ. ಎಕ್ಸಾಂಪಲ್ ಏನಪ್ಪಾ ಅಂತ ನಾನು ಈ ಒಂದು ಎಫೆಕ್ಟ್ ನೋಡ್ತಾ ಇದ್ದೀವಿ ತರ ಆ ತರ ಬರುತ್ತೆ ಎಫೆಕ್ಟ್. ಓಕೆನಾ, ನೋಡ್ತಾ ಇದ್ರಿ ಈ ತರ ಆ ತರ ಬರುತ್ತೆ ಎಫೆಕ್ಟ್. ನೋಡ್ತಾರೆ ಒಂದ್ಸಲ ಪ್ಲೇ ಮಾಡ್ತೀನಿ, ಈ ತರ ಎಫೆಕ್ಟ್ ಬರುತ್ತೆ. ಓಕೆನಾ, ಸೊ ಈ ಒಂದು ಜಾಗದಲ್ಲೂ ಕೂಡ ನೀವು ಕಟ್ ಮಾಡಿದ್ರೆ ಆ ಒಂದು ಜಾಗದಲ್ಲೂ ಕೂಡ ನೀವು ಎಫೆಕ್ಟ್ ಗಳನ್ನ ಆಡ್ ಮಾಡ್ಕೋಬಹುದು. ತುಂಬಾ ಅಂದ್ರೆ ತುಂಬಾ ಇದಾವೆ ಟ್ರಾನ್ಸಾಕ್ಷನ್ ಎಫೆಕ್ಟ್. ನೋಡ್ತೀವಿ ಎಲ್ಲಾನು ಕ್ಲಾಸಿಕ್ ಇದೆ, ನೀವ್ ಇದೆ, ಅಂಡ್ ಹಿಟ್ಸ್ ಇದೆ, ಓವರ್ ಎಲ್ ಇದೆ, ಲೈಟ್ಸ್ ಇದೆ, ಕ್ಯಾಮ್ರಾ ಇದೆ. ನಿಮ್ಗೆ ಯಾವ ಒಂದು ಎಫೆಕ್ಟ್ ಬೇಕೋ ಯಾವ ಒಂದು ಎಫೆಕ್ಟ್ ಇಲ್ವೋ ಅದು ನೋಡ್ಕೊಂಡು ನಿಮ್ಮೊಂದು ವಿಡಿಯೋ ರಿಲೇಟೆಡ್ ನಿಮ್ಮೊಂದು ಮ್ಯೂಸಿಕ್ ತಕ್ಕನಂಗೆ ಎಡಿಟಿಂಗ್ ಅನ್ನೋದು ಮಾಡ್ಕೋಬಹುದು. ಎಫೆಕ್ಟ್ಗಳು ಇಲ್ಲಿ ಸಿಗುತ್ತೆ. ಅಂಡ್ ಇನ್ನೊಂದೇನಪ್ಪ ಇನ್ನೂ ಎಫೆಕ್ಟ್ಗಳು ಬೇಕು ಅಂತ ಈ ಒಂದು ಜಾಗದಲ್ಲಿ ನೋಡ್ತಾ ಎಫೆಕ್ಟ್ಸ್ ಅಂತ ಇರುತ್ತೆ. ಸಿಂಪಲ್ ಆಗಿ ಎಫೆಕ್ಟ್ಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ಎಫೆಕ್ಟ್ಸ್ ಇರುತ್ತೆ, ನಿಮ್ಗೆ ಬಾಡಿ ಎಫೆಕ್ಟ್ಸ್ ಇರುತ್ತೆ, ಫೋಟೋ ಎಫೆಕ್ಟ್ಸ್ ಇರುತ್ತೆ. ಓಕೆನಾ, ಸೊ ನೀವು ವಿಡಿಯೋ ಎಫೆಕ್ಟ್ಸ್ ಬೇಕು ಅಂತಂದ್ರೆ ವಿಡಿಯೋ ಎಫೆಕ್ಟ್ ನೋಡ್ತಾ ಇದ್ರ ಇಲ್ಲಿ ನೋಡ್ತಾರೆ ಶೇಕಿಂಗ್ ಅಂತೆ ಎಲ್ಲಾ ತರನು ಸಿಗುತ್ತೆ. ಅದೇನಪ್ಪಾ ಅಂದ್ರೆ ನೀವು ವಿಡಿಯೋ ತಕ್ಕನಂಗೆ ಎಡಿಟಿಂಗ್ ಮಾಡ್ಕೋಬಹುದು ಈ ತರ. ಓಕೆ, ನೋಡ್ತಾ ಇದ್ರೆ ಈ ತರ ಎಷ್ಟು ಬೇಕಷ್ಟು ಎಫೆಕ್ಟ್ ಗಳನ್ನ ಆಡ್ ಮಾಡ್ಕೋಬಹುದು. ಅದಾಗಿದ ನಂತರ ಇದನ್ನ ನೋಡ್ತಾ ಇದ್ರೆ ನೀವು ಫುಲ್ ಕೂಡ ಇಟ್ಕೋಬಹುದು, ಎಷ್ಟು ಬೇಕಷ್ಟು ಇಟ್ಕೋಬಹುದು ಈ ತರ. ಓಕೆನಾ, ಎಫೆಕ್ಟ್ ಈ ತರ ಶೇಕಿಂಗ್ ಎಫೆಕ್ಟ್ ನೋಡ್ತಾ ಅಲ್ಲಿ ಗಂಟ ಬರುತ್ತೆ, ಆಮೇಲೆ ನಿಮ್ಗೆ ಸ್ಟಾಪ್ ಆಗ್ಬಿಡುತ್ತೆ. ಓಕೆನಾ, ಸೊ ಮುಂದಕ್ಕೆ ಏನಾದ್ರು ಇನ್ನೂ ಬೇಕು ಅಂತ ಸಿಂಪಲ್ ಆಗಿ ವಿಡಿಯೋ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ತಾ ಇನ್ನೂ ತುಂಬಾ ಇದಾವೆ. ಓಕೆ, ತುಂಬಾ ಅಂದ್ರೆ ತುಂಬಾ ಇದೆ. ನಿಮ್ಗೆ ಯಾವ ಒಂದು ಎಫೆಕ್ಟ್ ಬೆಸ್ಟ್ ಅನ್ಸುತ್ತೋ ಯಾವ ಒಂದು ಎಫೆಕ್ಟ್ ಅಂದ್ರೆ ನಿಮ್ಮೊಂದು ಮ್ಯೂಸಿಕ್ ಯಾವ ತರ ಇರುತ್ತೋ ಅದಕ್ಕೆ ತಕ್ಕನಂಗೆ ನೀವು ಎಡಿಟಿಂಗ್ ಅನ್ನೋದು ಮಾಡ್ಕೋಬಹುದು ಇಲ್ಲಿ ಗೈಸ್. ಓಕೆನಾ, ನೋಡ್ತಾ ಇದ್ರೆ ಕ್ಲಾಸಿಕ್ ಇದೆ, ನೀವ್ ಇದೆ, ಅಂಡ್ ಇಂಟ್ರೋ ಅಂಡ್ ಔಟ್ ಇದೆ. ಓಕೆನಾ, ಔಟ್ರೋ ಇದೆ, ಅಂಡ್ ತುಂಬಾ ಅಂದ್ರೆ ತುಂಬಾ ಇದಾವೆ. ಓಕೆ, ನೋಡ್ತಾ ಬ್ಲರ್ ಕೂಡ ಇದೆ ನಿಮ್ಗೆ. ಓಕೆನಾ, ಬ್ಲರ್ ಎಫೆಕ್ಟ್ ಕೂಡ ಈ ಒಂದು ಜಾಗದಲ್ಲಿ ಆಡ್ ಅನ್ನೋದು ಮಾಡ್ಕೋಬಹುದು. ನೋಡ್ತಾ ಇದ್ರೆ ಈ ತರ ಬ್ಲರ್ ಇದೆ, ನೋಡ್ತಾ ಈ ತರ ಬ್ಲರ್ ಬರುತ್ತೆ, ನೋಡ್ತಾ ಇದ್ರೆ ಬ್ಲರ್ ಬರುತ್ತೆ ಈ ತರ. ಓಕೆನಾ, ಈ ತರ ಬ್ಲರ್ ಕೂಡ ಬರುತ್ತೆ. ಸೊ ಇದಾಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ನಿಮ್ಗೆ ಬಾಡಿ ಎಫೆಕ್ಟ್ಸ್ ಇರುತ್ತೆ. ಬಾಡಿ ಎಫೆಕ್ಟ್ಸ್ ಏನಪ್ಪಾ ಅಂತಂದ್ರೆ ಈ ತರ ಶೇಕಿಂಗ್ ಆಗುತ್ತೆ. ನೋಡ್ತಾ ಈ ತರ ನಿಮ್ಗೆ ಯಾವ್ದು ಬೇಕೋ ಅದನ್ನ ಚೂಸ್ ಅನ್ನೋದು ಮಾಡ್ಕೋಬಹುದು. ಅಂಡ್ ಇನ್ನೊಂದೇನಪ್ಪಾ ಅಂತ ನೋಡಿದ್ರೆ ಇನ್ನು ತುಂಬಾ ಅಂದ್ರೆ ತುಂಬಾ ಇದೆ ಕೆಳಗಡೆ. ಅಂಡ್ ಸ್ಟ್ರೋಕ್ ಇದೆ, ನೋಡ್ತಾ ಸ್ಟ್ರೋಕ್ ಇದೆ, ಈ ಒಂದು ಸ್ಟ್ರೋಕ್ ಕೂಡ ಮಾಡ್ಕೋಬಹುದು. ಅದಾಗಿದ ನಂತರ ಇಲ್ಲಿ ನೋಡ್ತಾರೆ ಸಿಂಪಲ್ ಆಗಿ ಈ ನೋಡ್ತಾ ಐಸ್ ಲೈಟಿಂಗ್ ಇದೆ. ಸಿಂಪಲ್ ಆಗಿ ಐಸ್ ಲೈಟಿಂಗ್ ಅಂತಂದ್ರೆ ಕಂಪ್ಲೀಟ್ ಆಗಿ ನೋಡ್ತಾ ಇದ್ರೆ ಯಾವ ತರ ಲೈಟಿಂಗ್ ಬರ್ತಿದೆ ನನ್ನ ಒಂದು ಐಸಲ್ಲಿ. ಓಕೆನಾ, ಐಸಲ್ಲಿ ಲೈಟಿಂಗ್ ಬರ್ತಿದೆ ಅಲ್ವಾ. ಸಿಂಪಲ್ ಆಗಿ ಇದ್ರ ಮುಖಾಂತರ ನೀವು ಐಸಲ್ಲಿ ಲೈಟಿಂಗ್ ಕೂಡ ಚೂಸ್ ಅನ್ನೋದು ಮಾಡ್ಕೋಬಹುದು. ತುಂಬಾ ಅಂದ್ರೆ ಸಾಕಾಗಿರುತ್ತೆ ಗೈಸ್. ಓಕೆನಾ, ಸೊ ಅದಾಗಿದ ನಂತರ ನೋಡ್ತಾ ಇವನ್ನ ಬೇಕಾದ್ರೆ ಇಟ್ಕೋಬಹುದು, ಇಲ್ಲ ಬ್ಯಾಡ್ ಅಂತಂದ್ರೆ ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿದ್ರೆ ಸಾಕು, ಡಿಲೀಟ್ ಅನ್ನೋದು ಮಾಡ್ಬೋದು ಗೈಸ್. ನೋಡ್ತಿದ್ರೆ ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಡಿಲೀಟ್ ಅಂತ ಇರುತ್ತೆ, ಡಿಲೀಟ್ ಮಾಡಿದ್ರೆ ಸಾಕು ಆ ಒಂದು ಎಫೆಕ್ಟ್ ಏನಿದೆ ಅದು ಕಂಪ್ಲೀಟ್ ಆಗಿ ಡಿಲೀಟ್ ಅನ್ನೋದು ಆಗ್ಬಿಡುತ್ತೆ ಗೈಸ್. ಓಕೆನಾ, ನಿಮ್ಮೊಂದು ಮ್ಯೂಸಿಕ್ ತಕ್ಕನಂಗೆ ಇಲ್ಲಿ ಎಡಿಟಿಂಗ್ ಅನ್ನೋದು ಮಾಡ್ಕೋಬಹುದು. ತುಂಬಾ ಅಂದ್ರೆ ತುಂಬಾ ಸಾಕಾಗಿರುತ್ತೆ ಗೈಸ್. ಓಕೆ, ನೋಡ್ತಾ ಇದ್ರಿ ಈ ತರ. ಓಕೆನಾ, ಇದ್ರ ಮುಖಾಂತರ ಸಿಂಪಲ್ ಆಗಿ ನೀವು ಸ್ಲೋ ಮೋಷನ್ ಫಾಸ್ಟ್ ಮೋಷನ್ ವಿಡಿಯೋ ಅನ್ನೋದು ಎಡಿಟಿಂಗ್ ಅನ್ನೋದು ಮಾಡ್ಕೋಬಹುದು. ನಿಮ್ಗೆಲ್ಲಾನು ತಿಳಿಸ್ಕೊಡ್ತೀನಿ. ಫಸ್ಟ್ ಸ್ಲೋ ಮೋಷನ್ ಯಾವ ತರ ಮಾಡೋದು, ಫಾಸ್ಟ್ ಮೋಷನ್ ಯಾವ ತರ ಮಾಡೋದು, ನಿಮ್ಮ ಮಧ್ಯದಲ್ಲಿ ಟ್ರಾನ್ಸಿಷನ್ ಎಫೆಕ್ಟ್ ಯಾವ ತರ ಆಡ್ ಮಾಡೋದು, ಅಂಡ್ ವಿಡಿಯೋ ಎಫೆಕ್ಟ್ ಯಾವ ತರ ಆಡ್ ಮಾಡೋದು, ಫೋಟೋ ಎಫೆಕ್ಟ್ ಯಾವ ತರ ಮಾಡೋದು. ಓಕೆನಾ, ಎಲ್ಲಾನು ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದ್ರು ಫೋಟೋ ಏನಾದ್ರು ಬೇಕು ಅಂದ್ರೆ ಸಿಂಪಲ್ ಆಗಿ ವಿಡಿಯೋ ಮೇಲೆ ಒಂದ್ಸರಿ ಇವಾಗ ತೋರಿಸ್ತೀನಿ ನೋಡಿ.
ಈ ತರ ನಾವು ನಮಸ್ಕಾರ ಆಗ್ತಾ ಇದ್ರಲ್ವಾ, ಸಿಂಪಲ್ ಆಗಿ ಇಲ್ಲಿ ನಮ್ಗೊಂದು ಫೋಟೋ ಏನಾದ್ರು ಬೇಕು ಅಂತಂದ್ರೆ ಸಿಂಪಲ್ ಆಗಿ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ, ವಿಡಿಯೋ ಮೇಲೆ ಟಚ್ ಮಾಡ್ಕೊಳ್ಳಿ. ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಆಪ್ಷನ್ ಬರುತ್ತೆ ಫ್ರೀಸ್ ಅಂತ, ನೋಡ್ತಾ ಫ್ರೀಸ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಈ ಒಂದು ಜಾಗದಲ್ಲಿ ಜಸ್ಟ್ ಫೋಟೋ ಅಷ್ಟೇ ಬಂದ್ಬಿಡುತ್ತೆ. ನೋಡ್ತಾ ಜಸ್ಟ್ ಫೋಟೋ ಬಂದಿದೆ, ಓಕೆನಾ. ಆಮೇಲೆ ಈ ಒಂದು ಫೋಟೋ ಮೇಲೆ ನೀವು ಯಾವೊಂದು ಎಫೆಕ್ಟ್ ಬೇಕೋ ಯಾವೊಂದು ಎಫೆಕ್ಟ್ ಇಲ್ವೋ ಸಿಂಪಲ್ ಆಗಿ ಅಂದ್ರೆ ಸಿಂಪಲ್ ಆಗಿ ಆಡ್ ಅನ್ನು ಮಾಡ್ಕೋಬಹುದು, ಇದನ್ನ ಕಟ್ ಕೂಡ ಮಾಡ್ಕೋಬಹುದು, ಹೆಂಗ ಬೇಕೋ ಹಂಗ ಎಡಿಟಿಂಗ್ ಅನ್ನೋದು ಮಾಡ್ಕೋಬಹುದು ಗೈಸ್, ಓಕೆನಾ. ಸಿಂಪಲ್ ಆಗಿದ್ರೆ ಸಿಂಪಲ್ ಆಗಿದ್ರ ಮುಖಾಂತರ ಈಸಿಯಾಗಿ ಅಂದ್ರೆ ಈಸಿಯಾಗಿ ನೀವು ಎಡಿಟಿಂಗ್ ಅನ್ನೋದು ಮಾಡಬಹುದು, ಜಾಸ್ತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ನಾನು ಕೂಡ ರೀಲ್ ವಿಡಿಯೋಸ್ಗಳು ಎಡಿಟಿಂಗ್ ಮಾಡಕ್ ಬಂದಿಲ್ಲಪ್ಪ ಹಂಗಪ್ಪ ಹಿಂಗಪ್ಪ ಅನ್ಕೊಳ್ಳೋದು ಏನೂ ಇಲ್ಲ, ಆರಾಮಾಗಿ ನೀವು ಎಡಿಟಿಂಗ್ ಅನ್ನೋದು ಮಾಡ್ಕೋಬಹುದು ಇದ್ರ ಮುಖಾಂತರ ಗೈಸ್, ಓಕೆನಾ. ಐ ಹೋಪ್ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಯಾವ ತರ ಸ್ಲೋ ಮೋಷನ್, ಯಾವ ತರ ಫಾಸ್ಟ್ ಮೋಷನ್, ಮಧ್ಯದಲ್ಲಿ ಒಂದು ಟ್ರಾನ್ಸಾಕ್ಷನ್ ಎಫೆಕ್ಟ್, ನಿಮ್ಗೆ ಏನಾದ್ರು ಟೆಕ್ಸ್ಟ್ ಗಳನ್ನು ಬೇಕನ್ಕೊಂಡ್ರೆ ಟೆಕ್ಸ್ಟ್ ಅಂತ ಇರುತ್ತೆ, ಈ ಒಂದು ಜಾಗದಲ್ಲಿ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಬೇಕಾಗಿರೋ ಟೆಕ್ಸ್ಟ್ ಗಳನ್ನು ಆಡ್ ಅನ್ನು ಮಾಡ್ಕೋಬಹುದು ಗೈಸ್, ಓಕೆನಾ. ನೋಡ್ತಿದ್ರಿ ಈ ತರ ಕಂಪ್ಲೀಟ್ ಆಗಿ ನಾನು ಏನಪ್ಪಾ ಅಂದ್ರೆ ಆನಂದ್ ರೆಡ್ಡಿ ಅಂತ ಹಾಕೊಂತೀನಿ. ಸೊ ಈ ತರ ಟೆಕ್ಸ್ಟ್ ಗಳನ್ನು ಕೂಡ ಆಡ್ ಅನ್ನು ಮಾಡ್ಕೋಬಹುದು. ಅದಾಗಿದ ನಂತರ ಫಾಂಟ್ಸ್ ಡಿಸೈನ್ ಫಾಂಟ್ಸ್ ಕೂಡ ಚೇಂಜ್ ಮಾಡ್ಕೋಬಹುದು. ಅದಾಗಿದ ನಂತರ ಸ್ಟೈಲ್, ನೋಡ್ತಾರೆ ಸ್ಟೈಲ್ ನಿಮ್ಗೊಂದು ಈ ತರ ಕಲರ್ ಬೇಕಾದ್ರೆ ಕಲರ್ ಕೂಡ ಚೇಂಜ್ ಮಾಡ್ಕೋಬಹುದು. ಅದಾಗಿದ ಎಫೆಕ್ಟ್ಸ್, ಓಕೆನಾ. ಎಫೆಕ್ಟ್ಸ್ ಏನಪ್ಪಾ ಅಂತಂದ್ರೆ ನೀವು ಅನಿಮೇಷನ್ ತರ ಬರುತ್ತಲ್ವಾ, ಸೊ ಆ ತರ ಎಫೆಕ್ಟ್ಸ್ ಗಳನ್ನು ಆಡ್ ಮಾಡ್ಕೋಬಹುದು. ಇಲ್ಲಿ ನೋಡ್ತಾರೆ ಅನಿಮೇಷನ್ ಅಂತ ಇರುತ್ತೆ, ಅನಿಮೇಷನ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಬೇಕಾಗಿರೋಂಥ ಅನಿಮೇಷನ್ ಸೆಟ್ ಅನ್ನ ಮಾಡ್ಕೋಬಹುದು. ಎಲ್ಲಾನು ಅಷ್ಟೇ ಇಲ್ಲೇ ಬಂದ್ಬಿಡ್ತವೆ, ನಿಮ್ಗೆ ಹೆಂಗ್ ಬೇಕೋ ಹಂಗೆ ಎಡಿಟಿಂಗ್ ಅನ್ನು ನೋಡ್ತಾರೆ. ಅನಿಮೇಷನ್ ಯಾವ ತರ ಬರ್ತಿದೆ ಪ್ಲೇ ಮಾಡ್ತೀನಿ ನೋಡ್ತೀವಿ ಯಾವ ತರ ಬರ್ತಿದೆ, ಓಕೆನಾ. ಟೆಕ್ಸ್ಟ್, ಓಕೆನಾ, ಯಾವ ತರ ಬೇಕು ಆ ತರ ಟೆಕ್ಸ್ಟ್ ಗಳನ್ನು ಕೂಡ ಆಡ್ ಅನ್ನೋದು ಮಾಡ್ಕೋಬಹುದು. ಅಂಡ್ ಇಲ್ಲೇನಪ್ಪ ಅಂತ ಔಟ್ ಅನಿಮೇಷನ್ ಇದೆ, ಅಂಡ್ ಇಲ್ಲೇನಪ್ಪ ಒಂದು ಲುಕ್ ಅನಿಮೇಷನ್. ಲುಕ್ ಅಂತ ಅಂದ್ರೆ ಇದು ಶೇಕಿಂಗ್ ಏನಾದ್ರು ಎಫೆಕ್ಟ್ ಇರುವಂತದ್ದು ಆಡ್ತಾನೆ ಇರುತ್ತೆ, ಸೊ ಆ ತರ ಅನಿಮೇಷನ್ ಇದು ಗೈಸ್, ಓಕೆನಾ. ಸೊ ಸಿಂಪಲ್ ಆಗಿದ್ರ ಮುಖಾಂತರ ಆರಾಮಾಗಿ ನೀವು ಈ ರೀಲ್ ವಿಡಿಯೋನ ಎಡಿಟಿಂಗ್ ಅನ್ನೋದು ಮಾಡ್ಕೋಬಹುದು. ಸ್ಲೋ ಮೋಷನ್, ಫಾಸ್ಟ್ ಮೋಷನ್, ಹೆಂಗ ಬೇಕೋ ಹಂಗೆ ಎಡಿಟಿಂಗ್ ಅನ್ನೋದು ಮಾಡ್ಕೋಬಹುದು. ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ, ಜಾಸ್ತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಗೈಸ್, ಓಕೆನಾ. ಅಂಡ್ ಈ ಒಂದು ವಿಡಿಯೋ ನಾನು ಒಂದು ವಿಡಿಯೋನ ಎಡಿಟಿಂಗ್ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ, ಪ್ರಾಪರ್ ಆಗಿ ಮ್ಯೂಸಿಕ್ ಜೊತೆಗೆ ಅಪ್ಲೋಡ್ ಆಗಿದೆ. ನೀವೇನೋ ನೋಡ್ಬೇಕು ಅಂತಂದ್ರೆ ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಬಂದ್ಬಿಟ್ಟು ಆ ಒಂದು ವಿಡಿಯೋ ನೋಡಿ ಅಂಡ್ ಹೆಂಗಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಗೈಸ್, ಓಕೆನಾ. ಐ ಹೋಪ್ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅಂಡ್ ಎಲ್ಲ ಎಡಿಟಿಂಗ್ ಆಗಿದ ನಂತರ ಸಿಂಪಲ್ ಆಗಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಮೇಲೆ ಎಕ್ಸ್ಪೋರ್ಟ್ ಅಂದ್ರೆ ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ನಿಮ್ ತಕ್ಕನಂಗೆ ರೆಗ್ಯುಲೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ವಾಲಿಟಿ, ಓಕೆನಾ. ಎಷ್ಟು ಬೇಕಷ್ಟು ಕ್ವಾಲಿಟಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಪೋರ್ಟ್ ಅಂತ ಇರುತ್ತೆ, ಸಿಂಪಲ್ ಆಗಿ ಎಕ್ಸ್ಪೋರ್ಟ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳೋ ಸಾಕು. ಡೈರೆಕ್ಟ್ ಆಗಿರಪ್ಪ ಅಂತ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಗ್ಯಾಲರಿನಲ್ಲಿ ಸೇವ್ ಅನ್ನೋದಾಗ್ಬಿಡುತ್ತೆ. ಅವು ಹೆಂಗ್ ಬೇಕು ಎಲ್ಲಿ ಬೇಕು ಅಲ್ಲಿ ಅಪ್ಲೋಡ್ ಮಾಡ್ಕೋಬಹುದು ಗೈಸ್, ಓಕೆನಾ. ಮತ್ತೆ ಐ ಹೋಪ್ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅಂಡ್ ವಿಡಿಯೋ ಎಷ್ಟಾದ್ರೆ ಖಂಡಿತವಾಗ್ಲೂ ಒಂದ್ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತು ನೋಡೋದಲ್ಲೇ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬೈ.